ನಡೆಯುತ್ತ ಪತ್ರಿಕಾಗೋಷ್ಠಿಗೆ ಪತ್ರಿಕಾಭವನದಲ್ಲಿ ಆಗಮಿಸುತ್ತ ಎಲ್ಲ ಟಿ ವಿ ಮಾಧ್ಯಮದವರು ಹಾಗೂ ಪತ್ರಿಕಾಪ್ರತಿನಿಧಿಗಳಿಗೆ ನಾನು ನಮ್ಮ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ತುಂಬ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 2024 ಗದಗ ಉತ್ಸವದ 2024ನೇ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಉದ್ಘಾಟನೆ ಹಾಗೂ ಶ್ರೇಷ್ಠ ವರ್ತಕರು ಶ್ರೇಷ್ಠ ಉದ್ಯಮಿಗಳು ಪ್ರಶಸ್ತಿ ಹಾಗೂ ಸಮಾರೋಪ ಸಮಾರಂಭದ ಗದಗ ಉತ್ಸವದ ಉಪಸಮಿತಿಯ ಚೇರ್ಮನ್ರಾದ ಚಂದ್ರಣ್ಣ ಬಾಳಿಮಠ ಅವರೇ ಹಾಗೂ ವಾಣಿಜ್ಯೋದ್ಯಮ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ತಾತನಗೌಡ ಪಾಟೀಲ್ ರೇ ಹಾಗೂ ನಮ್ಮ ಗೌರವ ಕಾರ್ಯದರ್ಶಿಗಳಾದ ಪ್ರಕಾಶ್ ಹೋಗ್ಲಾಟ್ ಅವರೇ ಹಾಗೂ ಕೋಶಾಧ್ಯಕ್ಷರ ಅಶೋಕ್ ಪಾಟೀಲ್ ರೇ, ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಯ ಹಿರಿಯ ವ್ಯಾಪಾರೋದ್ಯಮಿಗಳು ಉದ್ಯಮಿಗಳಾದ ಉಮೇಶ್ ಅಣ್ಣ ಹುಬ್ಬಳ್ಳಿ ಅವರೇ, ಮಂಜುನಾಥ್ ವೀರಲಿಂಗಮಠ ಅವರೇ ಹಾಗೂ ಕಲಾ ಮಿತ್ರರಾದ ಶ್ರೀ ವಿಜಯಕುಮಾರ್ ಹಿರೇಮಠ ಅವರೇ ಹಾಗೂ ಶಿವಯ್ಯಜ್ಜ 46 ಮಠ ಅವರೇ, ಹಿರಿಯರಾದ ದಾನಯ್ಯ ಗಣಾಚಾರ್ಯ ಅವರೇ, ಎಲ್ಲರಿಗೂ ನಾನು ಸ್ವಾಗತಿಸುತ್ತಾ 2024ರ ವಿವರಣೆಯನ್ನು ನಮ್ಮ ಸಮಿತಿಯ ಉಪಸಮಿತಿಯ ಚೇರ್ಮನ್ರಾದ ಚಂದ್ರಣ್ಣ ಬಾಳಿಮಠ ಅವರು ವಿವರವಾಗಿ ಹೇಳ್ತಾರಂತ ಹೇಳಿ ತಮ್ಮಲ್ಲಿ ಕೇಳ್ತಾರೆ. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ, ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಸಮಾರಂಭವನ್ನು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ 24 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಒಂದೇ ಸೂರಿನಡಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಕೈಗಾರಿಕಾ ವಸ್ತುಗಳನ್ನು ಪ್ರದರ್ಶನ ಮಾಡಬೇಕು, ಜೊತೆಗೆ ಮಾರಾಟ ಮಾಡಬೇಕು, ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಒದಗಿಸಬೇಕನ್ನೋ ಹಿನ್ನೆಲೆಯಿಂದ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅವರ ಸಹಯೋಗದೊಂದಿಗೆ 24 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಒಂದು ಹೆಮ್ಮೆಯ ಕಾರ್ಯಕ್ರಮ ಮತ್ತು ಎಲ್ಲ ಉದ್ಯಮಿದಾರರಿಗೂ ಕೂಡ ಒಳ್ಳೆ ಅವಕಾಶ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ವರ್ಷ 5 ದಿನಗಳವರೆಗೆ 30ನೇ ತಾರೀಕಿನಿಂದ ಉದ್ಘಾಟನೆಗೊಂಡು 3ನೇ ತಾರೀಕಿನವರೆಗೆ ಒಟ್ಟು 5 ದಿನಗಳ ಕಾರ್ಯಕ್ರಮವನ್ನು ಗದಗಿನ ಶ್ರೀ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. 30ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ತೋಂಟದಾರ್ಯ ಸಂಸ್ಥಾನ ಮಠ ಇವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾಗದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು PC ಗದ್ದಿಗೌಡರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರದೀಪ್ ಶೆಟ್ಟರ್ ಅವರು, ಸಲೀಂ ಅಹ್ಮದ್ ಅವರು, CC ಪಾಟೀಲ್ರು, GS ಪಾಟೀಲ್ರು ಹಾಗೂ SV ಸಂಕನೂರ್ ಅವರು, ಡಾಕ್ಟರ್ ಚಂದ್ರು ಲಮಾನಿ ಅವರು ಇವರೆಲ್ಲರೂ ಭಾಗವಹಿಸಲಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರಿನ ಆಯುಕ್ತರಾದ ಶ್ರೀಮತಿ ಕೃಷ್ಣ ಗುಂಜನ್ ಅವರು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀಮತಿ ಶಿಖಾ ಅವರು ಮತ್ತು ಅಪರ ನಿರ್ದೇಶಕರಾದ ಜವಳಿ ಇಲಾಖೆಯ ಶ್ರೀ CS ಯೋಗೇಶನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದೇ ಒಂದು ಸಮಾರಂಭದಲ್ಲಿ PhD ಮಾಡಿ ಡಾಕ್ಟರೇಟ್ ಪದವಿ ಪಡೆದಿರತಕ್ಕಂಥ ಡಾಕ್ಟರ್ ತೇಜ್ ಚೆನ್ನಯ್ಯ ಹಿರೇಮಠ ಅವರು ಕೂಡ ಸನ್ಮಾನವನ್ನು ಮಾಡಲಾಗುವುದು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಳ್ಳಲಿದ್ದಾರೆ. 31ನೇ ತಾರೀಕಿಗೆ ಶನಿವಾರ ಸಾಯಂಕಾಲ 5 ಗಂಟೆಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ನಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಹರಿಜನ್ ಶಿವಪುತ್ರಪ್ಪನವರು 2020 ಮತ್ತು 25ನೇ ಸಾಲಿನ ಕೈಗಾರಿಕಾ ನೀತಿಯ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಕೊಡಲಿದ್ದಾರೆ. ಮತ್ತು 2ನೇ ತಾರೀಕಿಗೆ
ಸೋಮವಾರ ದಿವಸ ಸಾಯಂಕಾಲನೂ ಕೂಡ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಅಲ್ಲಿ ಧಾರವಾಡದ VTCP ಉಪನಿರ್ದೇಶಕರಾದ PS ಮಲ್ಲಿಕಾರ್ಜುನ್ ಅವರು ರಫ್ತು ಮತ್ತು ವಿಚಾರ ಸಂಕಿರಣ ರಫ್ತು ವಿಚಾರದ ಕುರಿತು ಮಾತನಾಡಲಿದ್ದಾರೆ ಮತ್ತು HB ಪಾಟೀಲ್ರು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರು 2019 ಮತ್ತು 24ನೇ ಸಾಲಿನ ಜವಳಿ ನೀತಿ ಹಾಗೂ 24-29ನೇ ಸಾಲಿನ ಹೊಸ ಜವಳಿ ನೀತಿ ಕುರಿತು ಸಂವಾದವನ್ನು ಏರ್ಪಡಿಸಲಾಗಿದೆ. ಜೊತೆಗೆ 1ನೇ ತಾರೀಕಿಗೆ ರವಿವಾರ ದಿವಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅತಿ ಹೆಮ್ಮೆಯ ಕಾರ್ಯಕ್ರಮ, ಎಲ್ಲ ಉದ್ಯಮದಾರರು ವ್ಯಾಪಾರಸ್ಥರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಜನ ಶ್ರೇಷ್ಠ ವರ್ತಕರಿಗೆ ಮತ್ತು 3 ಜನ ಉದ್ಯಮಿದಾರರಿಗೆ ಶ್ರೇಷ್ಠ ವರ್ತಕ ಮತ್ತು ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಸಮಾರಂಭ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಾನ್ ನಿರಂಜನ ಪ್ರಣವ್ ಸ್ವರೂಪಿ, ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಸಂಸ್ಥಾನ ಮಠ, ಹಾಲಕೇರಿ, ಹೊಸಪೇಟೆ, ಬಳ್ಳಾರಿ ಆನಂದರಾಶ್ರಮ ಗದಗ ಪೂಜ್ಯರು ವಹಿಸಿಕೊಳ್ಳಿದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಳಗಾವಿನ ಅಶೋಕ್ ಐರನ್ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಜಯಂತ್ ತುಂಬುರವಾಡಿ ಅವರು ದೊಡ್ಡ ಉದ್ಯಮದಾರರು. ಅವರು ಸಾಧಾರಣ 10 ಉದ್ಯಮಗಳಿದ್ದಾವೆ, 1000ಕ್ಕೂ ಹೆಚ್ಚು ಜನ ಅವರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವತ್ತು ಆ ಕಾರ್ಯಕ್ರಮದ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷರಾದ ಶ್ರೀ ರಮೇಶ್ ಚಂದ್ರ ಲಹೋಟಿ ಅವರು ಮತ್ತು ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ SP ಸಂಶಿಮಠ್ ಅವರು, ಅದೇ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು, KLE ಸಂಸ್ಥೆಯ ನಿರ್ದೇಶಕರಾದ ಶಂಕರಣ್ಣ ಮುನವಳ್ಳಿ ಅವರು ಮತ್ತು ಹುಬ್ಬಳ್ಳಿಯ ಟೊಯೋಟಾ ಧಾರವಾಡದ ಶ್ರೀ ರಘು ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು 60ಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಹಿರಿಯ ಮಾಜಿ ಅಧ್ಯಕ್ಷರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತಕ್ಕಂಥ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದೇವೆ. ಈ ವರ್ಷ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸುರ್ಕೋಡ್ ಅವರಿಗೂ ಮತ್ತು ಶರಣಪ್ಪ ಕುರುಡಿಗೆ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಜೊತೆಗೆ ಶ್ರೇಷ್ಠ ವರ್ತಕರಾಗಿ ಗದಗಿನವರಾದ ಶ್ರೀ ಬಲವಂತ್ ವೆಂಕಟೇಶ್ ಪಾಟೀಲ್ರು ಮತ್ತು ಲಕ್ಷ್ಮೇಶ್ವರದ ಶ್ರೇಷ್ಠ ವರ್ತಕರಾಗಿ ಶ್ರೀ ಮಹದೇವಪ್ಪ ಮಲ್ಲಪ್ಪ ರಗಟಿ ಅವರು ಮತ್ತು ಮುಂಡ್ರಿಗೆಯ ಶ್ರೇಷ್ಠ ವರ್ತಕರಾಗಿ ಅಮೀನ್ ಸಾಬ್ ಅಬ್ದುಲ್ ಸುಖನ್ ಸಾಬ್ ಬಿಸನಹಳ್ಳಿ ಅವರು ಮತ್ತು ಶ್ರೇಷ್ಠ ಉದ್ಯಮಿಗಳಾಗಿ ಗದಗಿನವರಾದ ಶ್ರೀ ಗೋವಿಂದರಾಜ್ ಮುತ್ತಣ್ಣ ಗುಡಿಸಾಗರ್ ಅವರು, ಶ್ರೇಷ್ಠ ಉದ್ಯಮಿಗಳಾಗಿ ರೋಣದ ಶ್ರೀ ಸಂಗನಗೌಡ ಗುರುಪಾದಗೌಡ ಪಾಟೀಲ್ರು ಮತ್ತು ನರಗುಂದದ ಶ್ರೇಷ್ಠ ಉದ್ಯಮಿಗಳಾಗಿ ಶ್ರೀ ಸಲೀಂ ಸಾಬ್ ಮೇಗಲ್ಮಣಿ ಅವರು. ಈ ವರ್ಷ ಆಯ್ಕೆಯಾಗಿರ್ತಕ್ಕಂಥ ಇವರು ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿದಾರರು. ಈ ವರ್ಷ ಒಂದು ಹೊಸದು ನಾವು ಪರಿಚಯ ಮಾಡಿದ್ದು ಅಂದರೆ ವಿಶೇಷ ಸನ್ಮಾನ ಕಾರ್ಯಕ್ರಮ. ನಮ್ಮ ಜಿಲ್ಲೆಯವರು ಬೇರೆ ರಾಜ್ಯದಲ್ಲಾಗಲಿ ಅಥವಾ ರಾಜ್ಯದ ಬೇರೆ ಭಾಗದಲ್ಲಿ ಉದ್ಯಮವನ್ನು ಮಾಡಿ ಬೆಳಕಿಗೆ ಬಂದಿರತಕ್ಕಂಥವ್ರು. ನಮ್ಮ ರೋಣ ಭಾಗದಾಗಿರ್ತಕ್ಕಂಥ ಶ್ರೀ ಮಹೇಶ್ವರ್ ಹಿರೇಮಠ ಅವರು, ಇವರು ಹೈದರಾಬಾದಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಉದ್ಯಮವನ್ನು ಮಾಡೋದ್ರ ಜೊತೆಗೆ ದೇಶದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಗಳಿಗೆ ಸಾಕಷ್ಟು ಬಿಡಿಭಾಗಗಳನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಜಿಲ್ಲೆಯವರು ಹೈದರಾಬಾದಿನಲ್ಲಿ ಉದ್ಯಮವನ್ನು ಮಾಡಿ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಜೊತೆಗೆ ಶ್ರೀ ಪ್ರಕಾಶ್ ಚನ್ನಪ್ಪ ಹಡಪದವರು, ಇವರು ಇಲ್ಲೇ ಡಂಬಳದವರು. ಇವರು ಬೆಂಗಳೂರಿನ ಪಿನ್ಯಾ ಇಂಡಸ್ಟ್ರಿಯಲ್ಲಿ ಒಂದು ಇಂಡಸ್ಟ್ರಿಯನ್ನು ಮಾಡಿ ಅಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸತಕ್ಕಂಥವ್ರು. ನಮ್ಮ ಜಿಲ್ಲೆಯವರು ಹೊರಭಾಗದಲ್ಲಿ ಉದ್ಯಮವನ್ನು ಮಾಡಿ ಹೆಸರು ಮಾಡಿರ್ತಕ್ಕಂಥವ್ರನ್ನ ಮತ್ತು ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ 2 ಉದ್ಯಮಿದಾರರಿಗೆ ಈ ವರ್ಷ ಸನ್ಮಾನ ಮಾಡ್ತಕ್ಕಂಥದ್ದು ವಿಶೇಷ. ಈ ವರ್ಷ ಮಾಡ್ತಾ ಇದ್ದೇವೆ, ಇದೊಂದು ವಿಶೇಷ. ಇದು 1ನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮ. ಇನ್ನು 3ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಮತ್ತು ಮಳಿಗೆಗಳನ್ನು ಹಾಕಿರ್ತಕ್ಕಂಥ ಎಲ್ಲ ಮಳಿಗೆದಾರರಿಗೆ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗದಗಿನ ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ ರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ BS ನೇಮಗೌಡ್ ಅವರು ಮತ್ತು ಜಿಲ್ಲಾ ಪಂಚಾಯತ್ CEO ಆದ ಶ್ರೀ ಭರತ್ ಅವರು ಮತ್ತು ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಶ್ರೀ ಶಿವಪುತ್ರಪ್ಪನವರು ಮತ್ತು ಜವಳಿ ಇಲಾಖೆ ನಿರ್ದೇಶಕರಾದ HB ಪಾಟೀಲ್ರು ಮತ್ತು KCTV ಬೆಂಗಳೂರು ಮತ್ತು ಗದಗ ಜಿಲ್ಲಾ ನೋಡಲ್ ಅಧಿಕಾರಿಗಳಾದ D ಮಹೇಶ್ ಅವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ವೀರಯ್ಯ ಸ್ವಾಮಿ ಹಿರೇಮಠ ಅವರು ಅವತ್ತು ಆಗಮಿಸುತ್ತಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕೂಡ
ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷರಾದ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಳ್ಳಿದ್ದಾರೆ. ಈ 5 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ದಿನ 31ನೇ ತಾರೀಕಿಗೆ ಮಹಿಳಾ ವಿಭಾಗದಿಂದ ವಿಶೇಷ ಕಾರ್ಯಕ್ರಮ ಅವತ್ತಿರ್ತದೆ. ಅವತ್ತು ಮಹಿಳಾ ಘಟಕದಿಂದ ಅಡಿಗೆ ಸ್ಪರ್ಧೆ ಮತ್ತು ಈ ವರ್ಷ ರಕ್ತದಾನ ಶಿಬಿರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಕೂಡ 31ನೇ ತಾರೀಕಿಗೆ ಏರ್ಪಡಿಸಲಾಗಿದೆ. ಈ ಒಂದು 5 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ. ವಿಶೇಷವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪಾದನೆಗಳನ್ನು ಪ್ರದರ್ಶನ ಮಾಡಿ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ಲಭಿಸಿಕೊಳ್ಳೋದಕ್ಕೆ ಈ ವೇದಿಕೆಯನ್ನು ಎಲ್ಲ ಉತ್ಪಾದಕರು ಉಪಯೋಗಿಸ್ಕೋತಾ ಇದ್ದಾರೆ. ಅದಕ್ಕೆ ಹೆಚ್ಚು ಹೆಚ್ಚು ಜನರು ಬರುವ ಹಾಗೆ ತಾವು ತಮ್ಮ ಪತ್ರಿಕೆ ಮೂಲಕ ಮಾಧ್ಯಮದ ಮೂಲಕ ಪ್ರಚಾರವನ್ನು ಪಡಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳೋದರ ಜೊತೆಗೆ ಪ್ರತಿದಿನನೂ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನನೂ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಮತ್ತು ಈಗಾಗಲೇ ನಮ್ಮಲ್ಲಿ ಹೆಚ್ಚು ಸ್ಥಳೀಯ ಕಲಾವಿದರಿಗೇ ಅವಕಾಶ ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಚೇರ್ಮನ್ರಾದ ಶ್ರೀ ವಿಜಯಕುಮಾರ್ ಹಿರೇಮಠ ಅವರು ಈಗಾಗಲೇ ಅವರ ಜೊತೆಗೆ ಸಾಕಷ್ಟು ಜನ ಹೆಸರನ್ನು ನೋಂದಿಸಿದ್ದಾರೆ. ಇನ್ನೂ ಇಚ್ಛೆ ಪಡ್ತಕ್ಕಂಥವ್ರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥವ್ರು ಅವ್ರಿಗೆ ಸಂಪರ್ಕ ಮಾಡಿ ತಮ್ಮ ಹೆಸರುಗಳನ್ನು ಕೂಡ ನೋಂದಾಯಿಸಬಹುದು ಅಂತಕ್ಕಂಥ ವಿಷಯವನ್ನು ತಮ್ಮ ಪತ್ರಿಕೆ ಮೂಲಕ ತಿಳಿಸ್ಬೋದು, ಅಥವಾ ನೇರವಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲೇನೆ ತಮ್ಮ ಹೆಸರನ್ನು ನೋಂದಾಯಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಡ್ತೇನೆ.